ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸಿವಿಲ್ ಸೂಟ್ ನಲ್ಲಿ ಒಂದು ಕಡೆ ಪ್ಲೇಂಟಿಫ್, ಇನ್ನೊಂದು ಕಡೆ ಡಿಫೆಂಡೆಂಟ್ ಇರ್ತಾರೆ. ಕೆಲವು ಶೂಟ್ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಪ್ಲೇಂಟಿಫ್ ಮತ್ತು ಒಂದಕ್ಕಿಂತ ಹೆಚ್ಚು ಡಿಫೆಂಡೆಂಟ್ಸ್ಗಳು ಇರಬಹುದು. ಈ ಶೂಟ್ನ ಪ್ರೊಸೀಡಿಂಗ್ ನಡೆಯುವಂತಹ ಸಂದರ್ಭದಲ್ಲಿ ಪ್ಲೇಂಟಿಫ್ ಅಥವಾ ಡಿಫೆಂಡೆಂಟ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ತೀರ್ಕೊಂಡ್ರು ಕೂಡ ಆರ್ಡರ್ 22ನ ರೂಲ್ 3 ನಲ್ಲಿ ಇಂಟೆರಿಮ್ ಅಪ್ಲಿಕೇಶನ್ ಫೈಲ್ ಮಾಡೋ ಮುಖಾಂತರ ಡಿಸೀಸ್ಡ್ ವ್ಯಕ್ತಿಯ ಪ್ಲೇಂಟಿಫ್ ಅಥವಾ ಡಿಫೆಂಡೆಂಟ್ ಆ ವ್ಯಕ್ತಿಯ ಲೀಗಲ್ ರಿಪ್ರೆಸೆಂಟೇಟಿವ್ಸ್ ಅಂದ್ರೆ ಹೆಂಡತಿ, ಮಕ್ಕಳು ಅಥವಾ ಯಾರೇ ಒಬ್ಬ ಥರ್ಡ್ ಪರ್ಸನ್ ಏಜೆಂಟ್ ಆಗಿರ್ಬೋದು, ಆತನ ಪರವಾಗಿ ಆ ಸಿವಿಲ್ ಸೂಟ್ ನಲ್ಲಿ ಪಾರ್ಟಿಗಳಾಗಿ ಮುಂದುವರಿಬಹುದು. ಒಂದು ವೇಳೆ ವಿದಿನ್ ಟೈಮ್ ನಲ್ಲಿ ಲೀಗಲ್ ರಿಪ್ರೆಸೆಂಟೇಟಿವ್ ಈ ಅಪ್ಲಿಕೇಶನ್ ನ ಮುಖಾಂತರ ಆ ಸಿವಿಲ್ ಸೂಟ್ ನಲ್ಲಿ ಪಾರ್ಟಿಗಳಾಗದೇ ಇದ್ರೆ, ಡಿಫೆಂಡೆಂಟ್ ಅಬೇಟ್ಮೆಂಟ್ ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ಆಗ ಕೋರ್ಟ್ ಡಿಫೆಂಡೆಂಟ್ ನ ಪರವಾಗಿ ಕೋರ್ಟ್ ಅವಾರ್ಡ್ ಮಾಡುತ್ತೆ. ಆ ಅವಾರ್ಡ್ ಅನ್ನ ಆ ಡಿಫೆಂಡೆಂಟ್ ಅಥವಾ ಪ್ಲೇಂಟಿಫ್ ಅಪೋಸಿಟ್ ಪಾರ್ಟಿಗಳ ಎಸ್ಟೇಟ್ ನಿಂದ ಆ ಅವಾರ್ಡ್ ಅನ್ನ ಅವರು ರಿಕವರ್ ಮಾಡ್ಕೋಬಹುದು.